ಫ್ರೆಂಡ್ಸ್, 20ರಿಂದ 30,000 ರೂಪಾಯಿ ಪ್ರೈಸ್ ರೇಂಜ್ ನಲ್ಲಿ ಫೋನ್ ತಗೊಳ್ಬೇಕು ಅಂದ್ರೆ ಬಿಗ್ಗೆಸ್ಟ್ ಕನ್ಫ್ಯೂಷನ್ ಏನ್ ಗೊತ್ತಾ? ಬ್ಯಾಟ್ರಿ ಬೇಕಾ, ಕ್ಯಾಮ್ರಾ ಬೇಕಾ, ಪರ್ಫಾರ್ಮೆನ್ಸ್ ಬೇಕಾ, ಅಥವಾ ಆಲ್ ರೌಂಡರ್ ಫೋನ್ ಬೇಕಾ? ಈ ಎಲ್ಲ ಕನ್ಫ್ಯೂಷನ್ಗೆ ಆನ್ಸರ್ ಕೊಡೋಕೆ ಇವತ್ತು ನನ್ನ ಕೈಲಿದೆ ರಿಯಲ್ಮಿ 16 5G ಸ್ಮಾರ್ಟ್ ಫೋನ್ ವರ್ಸಸ್ ಒಪ್ಪೋ F33 5G ಸ್ಮಾರ್ಟ್ ಫೋನ್. ಈ ವಿಡಿಯೋ ಮುಗಿಯೋಷ್ಟರೊಳಗೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾವ ಫೋನ್ ನಿಮಗೆ ಪರ್ಫೆಕ್ಟ್ ಆಗಿದೆ ಅಂತ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ಪ್ರಕಂಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇನ್ನು ಅನ್ಬಾಕ್ಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಎರಡು ಫೋನ್ಗಳು ಕೂಡ ಟಿಪಿಕಲ್ ಪ್ಯಾಕಿಂಗ್ ಕೊಡ್ತಾ ಇದ್ದಾವೆ. ಎರಡರಲ್ಲೂ ಚಾರ್ಜರ್, ಟೈಪ್ ಸಿ ಕೇಬಲ್, ಬ್ಯಾಕ್ ಕೇಸ್, ಸಿಮ್ ಎಜೆಕ್ಟರ್ ಟೂಲ್ ಕೂಡ ಸಿಗ್ತಾ ಇದ್ದಾವೆ. ರಿಯಲ್ಮಿ ಬಾಕ್ಸ್ ಸ್ಲೈಟ್ಲಿ ಪ್ರೀಮಿಯಂ ಫೀಲ್ ಕೊಡುತ್ತೆ, ಆದರೆ ಓಪೋ ಕೂಡ ಚೆನ್ನಾಗಿದೆ. ಇನ್ನು ಇದರ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ ಒಪ್ಪೋ F33 5G ಸ್ಮಾರ್ಟ್ ಫೋನ್ ಮ್ಯಾಟ್ ಫಿನಿಶಿಂಗ್ ಪ್ಲಸ್ ಶೈನಿಂಗ್ ಲುಕ್ನ ಹೊಂದಿದೆ. ಇದು ಫಾರೆಸ್ಟ್ ಗ್ರೀನ್ ಮತ್ತು ಪರ್ಲ್ ವೈಟ್ ಕಲರ್ಸ್ ಅಲ್ಲಿ ಬರ್ತಾ ಇದೆ. ಇದಕ್ಕೆ 191 ಗ್ರಾಮ್ಸ್ ವೇಟ್ ಇದೆ ಮತ್ತು 8mm ಥಿಕ್ನೆಸ್ನ ಹೊಂದಿದೆ. ಇದಕ್ಕೆ IP68, IP69, IP69K ರೇಟಿಂಗ್ ಸಿಗ್ತಾ ಇದೆ. ಅಂದರೆ ಇದನ್ನ ಅಂಡರ್ ವಾಟರ್ ಯೂಸ್ ಮಾಡ್ಬೋದು, ಈ ಫೋನ್ ಏನಾಗಲ್ಲ. ಜೊತೆಗೆ ಇದಕ್ಕೆ 360 ಡಿಗ್ರಿ ಆರ್ಮರ್ ಬಾಡಿ ಪ್ರೊಟೆಕ್ಷನ್ ಕೂಡ ಸಿಗ್ತಾ ಇದೆ. ಇದರ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಇನ್ನು ರಿಯಲ್ಮಿ ಕಡೆ ಬಂದರೆ ರಿಯಲ್ಮಿ 16 5G ಏರ್ ಡಿಸೈನ್ ಇದೆ, ಕ್ಲೀನ್ ಪ್ಲಸ್ ಮಿನಿಮಲ್ ಆಗಿದೆ. ಇದು ಏರ್ ವೈಟ್ ಮತ್ತು ಏರ್ ಬ್ಲ್ಯಾಕ್ ಕಲರ್ಸ್ ಅಲ್ಲಿ ಸಿಗ್ತಾ ಇದೆ. ಇದು ಲೈಟ್ ವೈಟ್ ಪ್ಲಸ್ 8.1mm ಥಿಕ್ನೆಸ್ನ ಹೊಂದಿದೆ. ಇದಕ್ಕೂ ಕೂಡ IP68, IP69 ರೇಟಿಂಗ್ ಸಿಗ್ತಾ ಇದೆ. ಇದನ್ನು ಕೂಡ ಅಂಡರ್ ವಾಟರ್ ಯೂಸ್ ಮಾಡ್ಬೋದು, ಈ ಫೋನ್ ಏನೂ ಆಗಲ್ಲ. ಇದರ ಡಿಸೈನ್ ಅಲ್ಲಿ ಪಿಕ್ಸೆಲ್ ಪ್ಲಸ್ ಐಫೋನ್ ಸ್ಟೈಲಿಶ್ ಕ್ಯಾಮ್ರಾ ಬಾರ್ ಲುಕ್ ನ ನೋಡೋದಕ್ಕೆ ಸಿಗುತ್ತೆ. ಡಿಸೈನ್ ರಿಯಲ್ಮಿ 16 ವಿನ್ನರ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಲೈಟ್ ವೇಟ್ ಪ್ಲಸ್ ಪ್ರೀಮಿಯಂ ಲುಕ್ ಕೊಡ್ತಾ ಇದೆ. ಆದರೆ ಡ್ಯೂರಬಿಲಿಟಿ ಸೈಡ್ ಒಪ್ಪೋ ಸ್ಟ್ರಾಂಗ್ ಇದೆ, ಏನೂ ಜಾಸ್ತಿ ಡ್ಯಾಮೇಜ್ ಆಗಲ್ಲ. ಇನ್ನು ಸ್ಪೀಕರ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಎರಡು ಫೋನಲ್ಲಿ ಡ್ಯೂಯಲ್ ಸ್ಪೀಕರ್ ಸಿಗ್ತಾ ಇದೆ. 300% ವಾಲ್ಯೂಮ್ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಟೈಪ್ ಸಿ ಪೋರ್ಟ್ ಇದೆ. ಸೌಂಡ್ ಕ್ವಾಲಿಟಿ ರಿಯಲ್ಮಿಯಲ್ಲಿ ಸ್ಲೈಟ್ಲಿ ಕ್ಲಿಯರ್ ಆಗಿದೆ, ಓಪೋದಲ್ಲಿ ಲೌಡರ್ ಆಗಿದೆ. ಇನ್ನು ಇವುಗಳ ಡಿಸ್ಪ್ಲೇ ಕಂಪ್ಯಾರಿಸನ್ ಬಗ್ಗೆ ಮಾತಾಡೋದಾದ್ರೆ ಒಪ್ಪೋ F33 ಅಲ್ಲಿ 6.57 ಇಂಚಸ್ FHD ಪ್ಲಸ್ AMOLED ಡಿಸ್ಪ್ಲೇ ಸಿಗ್ತಾ ಇದೆ. 120 Hz ರಿಫ್ರೆಶ್ ರೇಟ್ ಇದೆ. ಡಿಸ್ಪ್ಲೇ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. 1400 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಇದು ಬ್ರೈಟ್ ಆಗಿದೆ, ಔಟ್ಡೋರ್ನಲ್ಲಿ ಆರಾಮಾಗಿ ಯೂಸ್ ಮಾಡ್ಬೋದು. ಇನ್ನು ರಿಯಲ್ಮಿ 16 ನಲ್ಲಿ 6.57 ಇಂಚಸ್ FHD ಪ್ಲಸ್ AMOLED ಡಿಸ್ಪ್ಲೇ ಸಿಗ್ತಾ ಇದೆ. 120 Hz ರಿಫ್ರೆಶ್ ರೇಟ್ ಇದೆ. ಡಿಸ್ಪ್ಲೇ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. 4200 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗ್ತಾ ಇದೆ. ಇದು ಡಿಸ್ಪ್ಲೇ ಬ್ರೈಟ್ ಆಗಿದೆ, ಔಟ್ಡೋರ್ನಲ್ಲಿ ಎಲ್ಲ ವಿಸಿಬಲ್ ಆಗಿ ಕಾಣುತ್ತೆ. ನೀವು ಈ ಡಿಸ್ಪ್ಲೇನ ಆರಾಮಾಗಿ ಯೂಸ್ ಮಾಡ್ಬೋದು. ಇದರಲ್ಲಿ 1.07 ಬಿಲಿಯನ್ ಕಲರ್ಸ್ ಬರ್ತಾ ಇದೆ. ಎರಡು ಫೋನ್ಗಳ ಡಿಸ್ಪ್ಲೇ ಸೈಜ್ ಸೇಮ್ ಇದೆ, ರಿಫ್ರೆಶ್ ರೇಟ್ ಕೂಡ ಸೇಮ್ ಇದೆ. ಆದರೆ ರಿಯಲ್ಮಿ 16 ನಲ್ಲಿ ಔಟ್ಡೋರ್ ವಿಸಿಬಿಲಿಟಿ ಪ್ಲಸ್ ಕಲರ್ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಆದರೆ ನೋಡೋದಕ್ಕೆ ಎರಡು ಫೋನ್ಗಳ ಡಿಸ್ಪ್ಲೇ ಫೀಲ್ ಸೇಮ್ ಕೊಡುತ್ತೆ. ಇನ್ನು ಇವುಗಳ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಒಪ್ಪೋ F33 ಅಲ್ಲಿ ಡೈಮೆನ್ಸಿಟಿ 6360 ಮ್ಯಾಕ್ಸ್ ಪ್ರೊಸೆಸರ್ ಸಿಗ್ತಾ ಇದೆ. ಇದರಲ್ಲಿ 6 lakhs ಪ್ಲಸ್ ಆಂಟಿಥಿಯೋ ಸ್ಕೋರ್ ಕೊಡುತ್ತೆ ಮತ್ತು 95% CPU ಥ್ರೋಟಲ್ ಬರುತ್ತೆ. BGM ನಲ್ಲಿ 60 FPS ಗೇಮಿಂಗ್ ಸಪೋರ್ಟ್ ಮಾಡುತ್ತೆ. ಕ್ಯಾಶುಯಲ್ ಗೇಮಿಂಗ್ಗೆ ಫೋನ್ಸ್ ಚೆನ್ನಾಗಿದೆ, ಆದರೆ ಹೆವಿ ಲೆವೆಲ್ ಗೇಮ್ಸ್ಗೆ ಆಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನು ರಿಯಲ್ಮಿ 16 ಸೀರೀಸ್ನಲ್ಲಿ ಡೈಮೆನ್ಸಿಟಿ 6400 5G ಟರ್ಬೋ ಪ್ರೊಸೆಸರ್ ಸಿಗ್ತಾ ಇದೆ. ಇದರಲ್ಲಿ ಕೂಡ 6 lakh ಪ್ಲಸ್ ಆಂಟಿಥಿಯೋ ಸ್ಕೋರ್ ಬರುತ್ತೆ. 96% CPU ಥ್ರೋಟಲ್ ಬರುತ್ತೆ. ಈ ಫೋನ್ ಜಾಸ್ತಿ ಹೀಟ್ ಆಗಲ್ಲ. ಇದರಲ್ಲಿ VC ಕೂಲಿಂಗ್ ಸಿಸ್ಟಮ್ ಕೂಡ ಸಿಗ್ತಾ ಇದೆ. ಇದರ BGM ನಲ್ಲಿ 60 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ, ಆದರೆ ಕ್ಯಾಶುವಲ್ ಗೇಮ್ಸ್ಗೆ ಇದು ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಆದರೆ ಹೆವಿ ಲೆವೆಲ್ ಗೇಮ್ಸ್ಗೆ ಆಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ರಿಯಲ್ಮಿ 16 ನಲ್ಲಿ ಬೆಟರ್ ಆಪ್ಟಮೈಸೇಷನ್ ಆಗಿದೆ, ಪ್ಲಸ್ VC ಕೂಲಿಂಗ್ ಸಿಸ್ಟಮ್ ಕೂಡ ಸಿಗ್ತಾ ಇದೆ. ರಿಯಲ್ಮಿ 16 ನಲ್ಲಿ ಸ್ಟೇಬಲ್ ಪ್ಲಸ್ ಸ್ಮೂತ್ ಪ್ಲಸ್ ಬೆಟರ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ನಿಮಗೆ ಸಿಗುತ್ತೆ. ಆದರೆ ಎರಡೂ ಪ್ರೊಸೆಸರ್ ಕೂಡ ಈ ಪ್ರೈಸ್ ರೇಂಜ್ಗೆ ವರ್ತ್ ಇಲ್ಲ ಅನ್ಸುತ್ತೆ, ಇನ್ನೂ ಬೆಟರ್ ಪ್ರೊಸೆಸರ್ ಕೊಡಬೇಕಿತ್ತು. ಇನ್ನು ಇವುಗಳ ಬ್ಯಾಟ್ರಿ ಮತ್ತು ಚಾರ್ಜಿಂಗ್ ಬಗ್ಗೆ ಮಾತಾಡೋದಾದ್ರೆ ಒಪ್ಪೋ F33 ಅಲ್ಲಿ 7000 mAh ಬ್ಯಾಟ್ರಿ ಸಿಗ್ತಾ ಇದೆ. ಇದು 80 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದು 60 ಮಿನಿಟ್ಸ್ನಲ್ಲಿ ಫುಲ್ ಚಾರ್ಜ್ ಆಗುತ್ತೆ. ಇದು 2 ದಿನ ಬ್ಯಾಟ್ರಿ ಪ್ಯಾಕಪ್ ಕೂಡ ಬರುತ್ತೆ. ಇದು 5 ವರ್ಷ ಬ್ಯಾಟ್ರಿ ಹೆಲ್ತ್ನ ಮೇಂಟೈನ್ ಮಾಡತ್ತಂತೆ. ಇನ್ನು ರಿಯಲ್ಮಿ 16 ಅಲ್ಲಿ 7000 mAh ಬ್ಯಾಟ್ರಿ ಸಿಗುತ್ತೆ. ಇದು 60 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಆದರೆ ಇದರ ಬಾಕ್ಸ್ನಲ್ಲಿ 80 ವಾಟ್ಸ್ ಚಾರ್ಜರ್ ಸಿಗ್ತಾ ಇದೆ. ಇದು 30 ಮಿನಿಟ್ಸ್ನಲ್ಲಿ 50% ಚಾರ್ಜ್ ಮಾಡುತ್ತೆ. ಇದು ಕೂಡ 2 ದಿನ ಬ್ಯಾಟ್ರಿ ಪ್ಯಾಕಪ್ ಆರಾಮಾಗಿ ಕೊಡುತ್ತೆ. ಇದು 6 ವರ್ಷ ಬ್ಯಾಟ್ರಿ ಹೆಲ್ತ್ನ ಮೇಂಟೈನ್ ಮಾಡತ್ತಂತೆ. ಆದರೆ ಲಾರ್ಜರ್ ಬ್ಯಾಟ್ರಿ ಪ್ಲಸ್ ಫಾಸ್ಟ್ ಚಾರ್ಜಿಂಗ್ಲಿ ಒಪ್ಪೋ ಬೆಟರ್ ಆಗಿದೆ. ಜೊತೆಗೆ ಒಪ್ಪೋದಲ್ಲಿ ಲಾಂಗ್ ಟರ್ಮ್ ಯೂಸೇಜ್ ಪ್ಲಸ್ ಬ್ಯಾಟರಿ ಹೆಲ್ತ್ ಬಿಗ್ ಅಡ್ವಾಂಟೇಜ್ ಆಗಿದೆ. ಇನ್ನು ಇವುಗಳ ಕ್ಯಾಮ್ರಾ ಕಂಪ್ಯಾರಿಸನ್ ಮಾಡೋದಾದ್ರೆ ಒಪ್ಪೋ F33 ಅಲ್ಲಿ 50 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಸಿಗ್ತಾ ಇದೆ. 2MP ಮೊನೋಕ್ರೋಮ್ ಕ್ಯಾಮ್ರಾ ಇದೆ. 16MP ಸೆಲ್ಫಿ ಕ್ಯಾಮ್ರಾ ಸಿಗ್ತಾ ಇದೆ.
ಈ ಫೋನ್ ತೆಗೆಯೋ ಫೋಟೋಸ್ ಚೆನ್ನಾಗಿದೆ, ಕಲರ್ಫುಲ್ ಆಗಿ ಬರುತ್ತೆ, ಆದರೆ ಫೋಟೋಸಲ್ಲಿ ಡೀಟೇಲ್ಸ್ ಡೀಸೆಂಟ್ ಆಗಿದೆ. HDR ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ, ಡೈನಾಮಿಕ್ ರೇಂಜ್ ಚೆನ್ನಾಗಿದೆ, ಪೋರ್ಟ್ರೇಟ್ ಫೋಟೋಸಲ್ಲಿ ಎಜ್ಡಕ್ಷನ್ ಚೆನ್ನಾಗಿದೆ, ಸ್ಕಿನ್ ಟೋನ್ ಚೆನ್ನಾಗಿದೆ, ಸೆಲ್ಫಿ ಫೋಟೋಸ್ ಕೂಡ ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ, ಡೀಟೇಲ್ಸ್ ಚೆನ್ನಾಗಿದೆ, ಕಲರ್ಸ್ ಓಕೆ ಚೆನ್ನಾಗಿದೆ, ಇನ್ನೂ ಇದ್ರ ಡಿಡಕ್ಷನ್ ಚೆನ್ನಾಗಿದೆ ಮತ್ತು ಇದರಲ್ಲಿ ಬ್ಯಾಕ್ ಕ್ಯಾಮ್ರಾಯಿಂದ 1080p ವಿಡಿಯೋ 60 FPS ತೆಗಿಬೋದು. ವಿಡಿಯೋಸಲ್ಲಿ ಕ್ವಾಲಿಟಿ ಪರವಾಗಿಲ್ಲ ಚೆನ್ನಾಗಿದೆ, ಸ್ವಲ್ಪ ಸ್ಟೇಬಲ್ ವಿಡಿಯೋಸ್ ಬರುತ್ತೆ, ಡೀಟೇಲ್ಸ್ ಸ್ವಲ್ಪ ಕಡಿಮೆ ಆಯಿತು ಅನಿಸುತ್ತೆ, ಆದರೆ ಸ್ಟೆಬಿಲಿಟಿ ಇನ್ನೂ ಬೆಟರ್ ಆಗಬೇಕಿತ್ತು. ಜೊತೆಗೆ ಫ್ರಂಟ್ ಕ್ಯಾಮ್ರಾಯಿಂದ 1080p ವಿಡಿಯೋಸ್ 30 FPS ತೆಗಿಬೋದು. ಇದರ ಕ್ವಾಲಿಟಿ ಓಕೆ ಚೆನ್ನಾಗಿದೆ, ಸ್ಕಿನ್ ಟೋನ್ ಚೆನ್ನಾಗಿದೆ, ಆದರೆ ಡೈನಾಮಿಕ್ ರೇಂಜ್ ಆವ್ರೇಜ್ ಆಗಿದೆ, ಸ್ಟೇಬಲ್ ವಿಡಿಯೋಸ್ ಬರೋದಿಲ್ಲ. ಇನ್ನು ರಿಯಲ್ಮಿ 16 50MP ಸೋನಿ IMX852 ಮೇನ್ ಕ್ಯಾಮ್ರಾ ಸಿಗ್ತಾ ಇದೆ ಮತ್ತು 15MP ಸೆಲ್ಫಿ ಕ್ಯಾಮ್ರಾ ಕೂಡ ಸಿಗ್ತಾ ಇದೆ. ಡೇ ಲೈಟ್ ಫೋಟೋಸಲ್ಲಿ ಡೀಟೇಲ್ ಶಾರ್ಪ್ ಆಗಿದೆ, ಕಲರ್ಸ್ ನ್ಯಾಚುರಲ್ ಆಗಿ ಬರುತ್ತೆ, ಡೈನಾಮಿಕ್ ರೇಂಜ್ ಚೆನ್ನಾಗಿದೆ, ಸ್ಕಿನ್ ಟೋನ್ ನ್ಯಾಚುರಲ್ ಆಗಿ ಬರುತ್ತೆ. ಇನ್ನು ಲೈಟ್ ಕಂಟ್ರೋಲ್ ಚೆನ್ನಾಗಿದೆ, ಇದರಲ್ಲಿ 10x ಝೂಮ್ ಮಾಡ್ಬೋದು, ಝೂಮ್ ಮಾಡಿದಾಗ ಕ್ವಾಲಿಟಿ ಜಾಸ್ತಿ ಹಾಳಾಗಲ್ಲ, ಚೆನ್ನಾಗಿ ಎನ್ಹಾನ್ಸ್ ಮಾಡುತ್ತೆ. ಇನ್ನು ಪೋರ್ಟ್ರೇಟ್ ಫೋಟೋಸ್ ಎಜ್ಡಕ್ಷನ್ ಕೂಡ ಚೆನ್ನಾಗಿದೆ, ಡೈನಾಮಿಕ್ ರೇಂಜ್ ಚೆನ್ನಾಗಿದೆ, ಕಲರ್ಸ್ ನ್ಯಾಚುರಲ್ ಆಗಿ ಬರುತ್ತೆ. ಇನ್ನು ಸೆಲ್ಫಿ ಫೋಟೋಸ್ ಕೂಡ ಚೆನ್ನಾಗಿ ಬರುತ್ತೆ, ಸ್ಕಿನ್ ಟೋನ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಕೂಡ ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿ ಬರುತ್ತೆ. ಪೋರ್ಟ್ರೇಟ್ ಸೆಲ್ಫಿಯಲ್ಲಿನೂ ಡೀಟೇಲ್ಸ್ ಚೆನ್ನಾಗಿದೆ, ಏಜ್ ರಿಡಕ್ಷನ್ ಕೂಡ ಚೆನ್ನಾಗಿದೆ. ಇನ್ನು ಇದರ ಬ್ಯಾಕ್ ಕ್ಯಾಮ್ರಾಯಿಂದ 1080p ವಿಡಿಯೋ 60 FPS ರೆಕಾರ್ಡಿಂಗ್ ಮಾಡ್ಬೋದು. ಇದರಲ್ಲಿ OS ಸಿಗ್ತಾ ಇದೆ, ಇದರಿಂದ ಸ್ವಲ್ಪ ಸ್ಟೇಬಲ್ ವಿಡಿಯೋಸ್ ಬರುತ್ತೆ, ವಿಡಿಯೋಸಲ್ಲಿ ಕಲರ್ಸ್ ಕನ್ಸಿಸ್ಟೆಂಟ್ ಆಗಿದೆ. ಫ್ರಂಟ್ ಕ್ಯಾಮ್ರಾಯಿಂದನೂ 1080p ವಿಡಿಯೋ 60 FPS ತೆಗಿಬೋದು. ಇದರಲ್ಲಿನೂ ವಿಡಿಯೋ ಸ್ಟೇಬಲ್ ಆಗಿ ಬರುತ್ತೆ, ವಿಡಿಯೋಸ್ ಕ್ವಾಲಿಟಿ ಚೆನ್ನಾಗಿದೆ, ಬೆಟರ್ ಡೀಟೇಲ್ಸ್ ಪ್ಲಸ್ ನ್ಯಾಚುರಲ್ ಕಲರ್ಸ್ ಪ್ಲಸ್ ಎನ್ಹಾನ್ಸ್ಮೆಂಟ್ ರಿಯಲ್ಮಿ 16 ಸಿಗ್ತಾ ಇದೆ. ಇನ್ನು ಇವುಗಳ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ ಒಪ್ಪೋ F33 ಆಂಡ್ರಾಯ್ಡ್ 16 ಮತ್ತು ಕಲರ್ OS 16 ಬರ್ತಾ ಇದೆ. ಇದಕ್ಕೆ 3 ವರ್ಷ OS ಅಪ್ಡೇಟ್ ಮತ್ತು 4 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಇನ್ನು ಇದರ UI ಸ್ಮೂತ್ ಆಗಿದೆ, ಅನಿಮೇಷನ್ ಚೆನ್ನಾಗಿದೆ, ವಿಡ್ಜೆಸ್ ಕಸ್ಟಮೈಸೇಷನ್ ಆಪ್ಷನ್ ಕೂಡ ಸಿಗ್ತಾ ಇದೆ, ಲಾಕ್ ಸ್ಕ್ರೀನ್ ಕಸ್ಟಮೈಸೇಷನ್ ಮಾಡ್ಕೊಳ್ಬೋದು. ಆದರೆ ಇದರಲ್ಲಿ ಕೆಲವು ಮಿಸ್ ಆಗಿದೆ, ಸರ್ಕಲ್ ಟು ಸರ್ಚ್ ಇಲ್ಲ, ಕಾಲ್ ಲೈವ್ ಟ್ರಾನ್ಸ್ಲೇಷನ್ ಇಲ್ಲ, ಕಾಲ್ ಸಮರಿ ಇಲ್ಲ. ಆದರೆ ಇದರ ಗ್ಯಾಲರಿ ಆ್ಯಪ್ನಲ್ಲಿ ಫೀಚರ್ ಸಿಗ್ತಾ ಇದೆ. ಇನ್ನು ರಿಯಲ್ಮಿ 16 ಕಡೆ ಬಂದರೆ ರಿಯಲ್ಮಿ 16, ರಿಯಲ್ಮಿ UI 7 ಮತ್ತು ಆಂಡ್ರಾಯ್ಡ್ 16 ಬರ್ತಾ ಇದೆ. ಇದಕ್ಕೆ 3 ವರ್ಷ OS ಅಪ್ಡೇಟ್ ಮತ್ತು 4 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಇದರಲ್ಲಿ ಕೂಡ ಸ್ವಲ್ಪ ಪ್ರೀ ಇನ್ಸ್ಟಾಲ್ಡ್ ಆಪ್ಸ್ ಬರುತ್ತೆ, ಅದನ್ನು ಕೂಡ ನೀವು ಅನ್ಇನ್ಸ್ಟಾಲ್ ಮಾಡ್ಬೋದು. ಇನ್ನು ಇದರ UI ಸ್ಮೂತ್ ಆಗಿದೆ, ಅನಿಮೇಷನ್ ಚೆನ್ನಾಗಿದೆ. ಇದರಲ್ಲಿ ಎಡಿಟ್ Gen 2.0 ಸಿಗ್ತಾ ಇದೆ. ಇದರಲ್ಲಿ ಸ್ಟೈಲ್ ಮೀ, ಲೈಟ್ ಮೀ, ಇನ್ಸ್ಟೆಂಟ್ ಕ್ಲಿಪ್ ಅಂತ ಫೀಚರ್ ಸಿಗ್ತಾ ಇದೆ. ಜೊತೆಗೆ ಫೋಟೋಗ್ರಫಿಗೆ ಅಂತ ಕೆಲವು ಟೂಲ್ಸ್ನ ಕೊಟ್ಟಿದ್ದಾರೆ. ಇನ್ನು ಸಾಫ್ಟ್ವೇರ್ ವಿಷಯದಲ್ಲಿ 2 ಫೋನ್ಗಳು ಕೂಡ ಸೇಮ್ ಇದಾವೆ, ಆದರೆ ರಿಯಲ್ಮಿ 16 ಸ್ವಲ್ಪ ಜಾಸ್ತಿ ಫೀಚರ್ಸ್ನ ಕೊಟ್ಟಿದ್ದಾರೆ. ಇನ್ನು ಈ ಫೋನ್ಗಳ ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ಒಪ್ಪೋ F33 6GB RAM 128GB ಸ್ಟೋರೇಜ್ 31,999 ಸಿಗ್ತಾ ಇದೆ. ಇನ್ನು ರಿಯಲ್ಮಿ 16 8GB RAM 128GB ಸ್ಟೋರೇಜ್ 31,999 ಸಿಗ್ತಾ ಇದೆ. ನನ್ನ ಪ್ರಕಾರ ರಿಯಲ್ಮಿ 16 ಮೋರ್ ವ್ಯಾಲ್ಯೂ ಫಾರ್ ಮನಿ ಫೋನ್ ಆಗಿದೆ. ಸೇಮ್ ಪ್ರೈಸ್ಗೆ 8GB RAM 128GB ಸ್ಟೋರೇಜ್ ಸಿಗ್ತಾ ಇದೆ. ಸೊ ಫ್ರೆಂಡ್ಸ್, ಒಪ್ಪೋ F33 ಯಾರಿಗೆ ಬೆಸ್ಟ್ ಅಂದರೆ ಕ್ಯಾಶುವಲ್ ಯೂಸರ್ಸ್ಗೆ, ಸ್ಟ್ರಾಂಗ್ ಬಿಲ್ಡ್ ಕ್ವಾಲಿಟಿ ಪ್ಲಸ್ ವಾಟರ್ ರೆಸಿಸ್ಟೆನ್ಸ್ ಬೇಕಾದರೆ, ಸಿಂಪಲ್ ಯೂಸರ್ಸ್ಗೆ, ಲಾಂಗ್ ಲಾಸ್ಟಿಂಗ್ ಬ್ಯಾಟ್ರಿ ಬೇಕು ಅಂದರೆ ಒಪ್ಪೋ ಬೆಸ್ಟ್ ಫೋನ್ ಅಂತಲೇ ಹೇಳ್ಬೋದು. ಇನ್ನು ರಿಯಲ್ಮಿ ಯಾರಿಗೆ ಬೆಸ್ಟ್ ಅಂದರೆ ಸ್ಟೂಡೆಂಟ್ಸ್ಗೆ, ಕ್ಯಾಶುವಲ್ ಗೇಮರ್ಸ್ಗೆ, ಕಂಟೆಂಟ್ ವಾಚರ್ಸ್ಗೆ, ಬ್ಯಾಟ್ರಿ ಲವರ್ಸ್ಗೆ ಬೆಸ್ಟ್ ಆಲ್ರೌಂಡರ್ ಫೋನ್ ಬೇಕಾದರೆ ರಿಯಲ್ಮಿ 16 5G ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಕೆಲವು ಫೀಚರ್ಸಲ್ಲಿ ಒಪ್ಪೋ ಬೆಟ್ರ್ ಇದೆ, ಕೆಲವು ಫೀಚರ್ಸಲ್ಲಿ ರಿಯಲ್ಮಿ ಬೆಟ್ರ್ ಇದೆ. ನಿಮ್ಗೆ ಯಾವ ಫೋನ್ ಇಷ್ಟ ಆಯಿತು, ರಿಯಲ್ಮಿ 16 ಅಥವಾ ಒಪ್ಪೋ F33? ಕಮೆಂಟಲ್ಲಿ ನಿಮ್ಮ ಒಪಿನಿಯನ್ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.